ನಮಸ್ಕಾರ ವೀಕ್ಷಕರೇ. ಇಲ್ಲೊಂದು ಸ್ಟೋರಿ. ಹಾಗೆ ಹೈಸ್ಕೂಲ್ ಟೀಚರ್ ಮೇಲುಕೋಟೆಯ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡಿ ಬರುತ್ತಿದ್ದಳು. ಆದರೆ ಅವತ್ತೊಂದು ದಿನ ಶಾಲೆಗೆ ಹೋಗಿದ್ದ ಸುಂದರಿ ಶಿಕ್ಷಕಿ ವಾಪಸ್ ಮನೆಗೆ ಬರಲೇ ಇಲ್ಲ. ಸಂಜೆವರೆಗೂ ಆಕೆಗಾಗಿ ಆಕೆಯ ಕುಟುಂಬ ಹುಡುಕಬಾರದ ಜಾಗದಲ್ಲೆಲ್ಲ ಹುಡುಕಾಡಿತ್ತು. ಆದರೆ ಆಕೆಯ ಸುಳಿವು ಮಾತ್ರ ಸಿಗಲೇ ಇಲ್ಲ. ನಾಪತ್ತೆ ಕೇಸ್ ದಾಖಲಾಯಿತು. ಆದರೆ ಶಿಕ್ಷಕಿ ಮಿಸ್ಸಿಂಗ್ ಆಗಿ 2 ದಿನದ ನಂತರ ಶಿಕ್ಷಕಿಯ ಮೃತದೇಹ ಮೇಲುಕೋಟೆಯ ಬೆಟ್ಟದ ತಪ್ಪಲಿನಲ್ಲಿ ಸಿಕ್ಕಿತ್ತು. ಹಾಗಾದರೆ ಆ ಶಿಕ್ಷಕಿಗೆ ಏನಾಯಿತು? ಆಕೆಯನ್ನು ಕೊಲೆ ಮಾಡಲಾಗಿತ್ತಾ ಎಂಬ ಪ್ರಶ್ನೆ ಎದುರಾದವು. ಶಾಲೆಗೆ ಹೋದ ದೀಪಿಕಾ ಮಕ್ಕಳಿಗೆ ಪಾಠ ಮಾಡಿ ವಾಪಸ್ ಬರುತ್ತಿದ್ದಳು. ಇದೇ ವೇಳೆಯಲ್ಲಿ ಆಕೆಗೆ ಒಂದು ಕಾಲ್ ಬಂದಿತ್ತು. ಕಾಲ್ ಮಾಡಿದವನು ಆಕೆಗೆ ಗೊತ್ತಿದ್ದವನೇ ಆಗಿದ್ದವನು. ಅಕ್ಕ ಅಕ್ಕ ಎಂದು ಬಾಯಿ ತುಂಬ ಕರೆದು ಆ ಕುಟುಂಬಕ್ಕೆ ಹತ್ತಿರವಾಗಿದ್ದವನು. ಇನ್ನು ಆತ ಕರೆದ ಅಂತ ಹೇಳಿದ ಜಾಗಕ್ಕೆ ಟೀಚರ್ ಹೋಗಿದ್ದಳು. ಆದರೆ ಅಲ್ಲಿ ಅದೇನು ಆಯಿತೋ ಏನೋ, ಇಬ್ಬರಿಗೂ ಜಗಳವಾಗಿದೆ. ಆ ಜಗಳವನ್ನು ಅಲ್ಲಿಗೆ ಬಂದ ಪ್ರವಾಸಿಗರೊಬ್ಬರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಆದರೆ ನಂತರ ಆಕೆ ಹೆಣವಾಗಿ ಸಿಗ್ತಾಳೆ. ದೀಪಿಕಾ ಡೆಡ್ ಬಾಡಿ ಸಿಗುವ ಹೊತ್ತಿಗೆ ತಮ್ಮನಂತಿದ್ದವನು ಊರು ಬಿಟ್ಟಿದ್ದನು. ಈಗ ಹಂತಕ ಸಿಕ್ಕಿ ಬಿದ್ದಿದ್ದಾನೆ. ಅಕ್ಕ ಅಕ್ಕ ಬಾಯಿ ತುಂಬ ಕರೆಯುತ್ತಿದ್ದವನೇ ಯಾಕೆ ಕೊಂದ ಅನ್ನೋದಿನ್ನು ಬಾಯಿ ಬಿಡಬೇಕು. ಆದರೆ ದೀಪಿಕಾ ಸಾವಿನಿಂದ ಆಕೆಯ ಮಗು ಈಗ ತಬ್ಬಲಿ ಆಗಿರೋದು ನಿಜಕ್ಕೂ ದುರಂತ.